ಯಾವುದೋ ಒಂದು ಧರ್ಮದಲ್ಲ, ಎಲ್ಲ ಧರ್ಮದ್ದು ಅದೇ ಪರಿಸ್ಥಿತಿ. ಮಿನ್ ಹುಸ್ನಿ ಇಸ್ಲಾಮಿಲ್ ಮರ್ಇ ತರ್ಕುಹು ಮಾ ಲಾ ಯಅನಿ. ನಾನು ನನ್ನ ಯುವಕರೊಂದಿಗೆ ಹೇಳ್ತಾ ಇದ್ದೇನೆ, ಪ್ರವಾದಿಯ ಒಂದು ಸಣ್ಣ ವಚನವನ್ನಾದರೂ ನೀವು ಪಾಲಿಸಿ. ಇಸ್ಲಾಂ ನಿಮಗೆ ಕೊಲಿಸಿಕೊಡುವ ಅತ್ಯಂತ ಶ್ರೇಷ್ಠ ಮಾರ್ಗದರ್ಶನ, ನಿಮಗೆ ಯಾವುದು ಅಗತ್ಯ ಇಲ್ಲವೋ ಅದರಿಂದ ನೀವು ದೂರ ಉಳಿಯಬೇಕು ಎಂಬುದು. ಇಂತಹ ಆದರ್ಶಗಳನ್ನೆಲ್ಲ ಪಾಲಿಸುವಾಗ ಮಾತ್ರ ಒಂದು ಸೊಸೈಟಿ ಆರೋಗ್ಯಪೂರ್ಣ ಸೊಸೈಟಿ ಆಗ್ತದೆ, ಆರೋಗ್ಯಪೂರ್ಣ ಸಮಾಜ ಆಗ್ತದೆ. ಅಲ್ಲದೆ ಯಾವುದೇ ರೀತಿಯ ವೈಜ್ಞಾನಿಕ ಮಾಧ್ಯಮಗಳಿಂದ ಸಮಾಜವನ್ನು ಬದಲಾಯಿಸಲಿಕ್ಕೆ ಖಂಡಿತ ಸಾಧ್ಯ. ನಮ್ಮ ಜೀವನದ ಮಟ್ಟವನ್ನೆಲ್ಲ ಏರಿಸಬಹುದು, ಆದರೆ ಸಮಾಜದ ರೋಗಗಳನ್ನು ಹೋಗಲಾಡಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದು ಮತ್ತಷ್ಟು ರೋಗಗ್ರಸ್ತ ಆಗ್ತಾ ಇದೆ. ಆದ್ದರಿಂದಲೇ ಇಂತಹ ಚಿಂತನೆಗಳು, ಈ ಚಿಂತನೆಗಳ ಬುನಾದಿಯಲ್ಲಿ ನಮ್ಮ ವ್ಯಕ್ತಿತ್ವ, ನಮ್ಮ ಮನಸ್ಸು, ನಮ್ಮ ಚಿಂತನೆಗಳು ಬೆಳೆದು ಬಂದಾಗ ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಆಗ್ತದೆ. ಪವಿತ್ರ ಕುರ್ಆನ್ನ ಪುಟಗಳಲ್ಲಿ ಇಂತಹ ಒಳಿತಿನ ಸಮಾಜದ ಬಗ್ಗೆ, ಸಮಾಜದ ಚಿತ್ರಣವನ್ನು ನೀಡಲಾಗಿದೆ. ಆದ್ದರಿಂದ ನೀವೆಲ್ಲ ಈ ಗ್ರಂಥವನ್ನು ಅಧ್ಯಯನ ನಡೆಸಬೇಕೆಂಬ ಕಳಕಳಿಯ ವಿನಂತಿಯೊಂದಿಗೆ ಇಷ್ಟರ ತನಕ ಬಹಳ ಮೌನವಾಗಿ, ಬಹಳ ಗಂಭೀರವಾಗಿ, ಬಹಳ ಶಿಸ್ತುಬದ್ಧವಾಗಿ ಈ ಪ್ರವಚನವನ್ನು ಆಲಿಸಿದ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು